ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿಗೆ ಹಗ್ಗ ಜಗ್ಗಾಟಗಳ ಆಗ್ತಾ ಇದ್ದಿದ್ರ ಮಧ್ಯೆ ಕೆಲ ಹಿರಿಯ ಶಾಸಕರು ಕಾತ್ರದಿಂದ ಕಾಯ್ತಾ ಇರೋದು ಸಂಪುಟ ಪುನರ್ರಚನೆ ಯಾವಾಗ ಆಗುತ್ತೆ ಅಂತ. ಸಂಪುಟ ಪುನರ್ರಚನೆಗೆ ಕಾಲ ಸನ್ನಿಹಿತದಲ್ಲೇ ಇದೆಯಾ ಅನ್ನೋ ಚರ್ಚೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಮಾಹಿತಿ ಗ್ಯಾರಂಟಿ ನ್ಯೂಸ್ ನಲ್ಲಿ. ಎಲೆಕ್ಷನ್ ಟೆನ್ಷನ್ ಮನೆ ಮಾಡಿದೆ ಕಾಂಗ್ರೆಸ್ನಲ್ಲಿ. ಪ್ರಮುಖವಾಗಿ ಶತಾಯಗತಾಯ ಪ್ರಯತ್ನ ಮಾಡಿ 2 ಕ್ಷೇತ್ರ ಗೆಲ್ಲಬೇಕು ಅನ್ನುವಂತಹ ಸವಾಲು. ಪವರ್ ಶೇರಿಂಗ್ ಫೈಟ್ ನಡುವೆ ಉಪಚುನಾವಣೆಯ ಸವಾಲು ಎದುರಾಗಿದೆ. ಉಪ ಸಮರದಲ್ಲಿ 2 ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಅಂತ ಕೈಪಡೆ ಕಸರತ್ತು ಮಾಡ್ತಾ ಇದೆ. ಹಂಗಾಗಿ ಉಪಚುನಾವಣೆಯ ಬಳಿಕ ಜೋರಾಗುತ್ತಾ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ. ಚುನಾವಣೆಯ ಬಳಿಕ ಸಚಿವ ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯ ಪ್ಲಾನ್ ರೂಪಿಸಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಇದು ಸಿಎಂ ಸಿದ್ದರಾಮಯ್ಯನವರ ಆಸೆ, ಸಂಪುಟ ಪುನರ್ರಚನೆ ಆಗಬೇಕು ಅಂತ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಸೆ ಅದಲ್ಲ. ಸಂಪುಟ ಪುನರ್ರಚನೆಯ ಅಗತ್ಯ ಇಲ್ಲ, ಮೊದಲು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಡಿ ಅಂತ ಕೇಳ್ತಿದ್ದಾರೆ. ಹಂಗಾಗಿ ಏನಾಗುತ್ತೆ ಅಂತ ಸಿಎಂಗೆ ಸಂಪುಟ ಸರ್ಜರಿಯ ಟೆನ್ಷನ್, ಡಿಸಿಎಂ ಅವರಿಗೆ ಕುರ್ಚಿಯ ಚಿಂತೆ. ಹಂಗಾಗಿ ಉಪಚುನಾವಣೆಯ ಬಳಿಕ ಯಾವುದಕ್ಕೆ ಅಸ್ತು ಅನ್ನಬಹುದು ಕಾಂಗ್ರೆಸ್ ಹೈಕಮಾಂಡ್. ನಾಯಕತ್ವ ಫೈಟ್ ಮಧ್ಯೆ ಸಂಪುಟ ಪುನರ್ರಚನೆ ಆಗುವ ಸಾಧ್ಯತೆ ಇದ್ದು ಹೈಕಮಾಂಡ್ ಆದೇಶಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕಾಯ್ತಿದ್ದಾರಂತೆ. ಯಾಕಂದ್ರೆ ಬಹಳ ದಿನಗಳಿಂದ ಒತ್ತಡ ಹಾಕ್ತಿದ್ದಾರೆ ಸಂಪುಟ ಪುನರ್ರಚನೆ ಆಗಬೇಕು ಅಂತ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ರೆ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುವುದು ಫಿಕ್ಸ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಂಪುಟದ 15ರಿಂದ 18 ಸಚಿವರಿಗೆ ಗೇಟ್ ಪಾಸ್ ನೀಡುವ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ಸ್ ಇದು. ಹೊಸ ಶಾಸಕರಿಗೂ ಸಂಪುಟದಲ್ಲಿ ಈ ಬಾರಿ ಚಾನ್ಸ್ ಸಿಗುವ ಸಾಧ್ಯತೆಗಳಿದೆ. ಯಾಕಂದ್ರೆ ಮೊದಲ ಬಾರಿ ಶಾಸಕರಾದವರು ಕೂಡ ಅವಕಾಶ ಕೇಳಿ ಪತ್ರ ಬರೆದಿದ್ರು. ಸಚಿವ ಸ್ಥಾನ ಬೇಕೇ ಬೇಕು ಅಂತಿದ್ದಾರೆ ಹೊಸ ಶಾಸಕರು. ಹಂಗಾಗಿ ಅವ್ರಿಗೂ ಕೂಡ ಮನ್ನಣೆ ಸಿಗಬಹುದು ಈ ಬಾರಿಯ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಪಣ ತೊಟ್ಟಿರೋದ್ರಿಂದ ಅದು ಸಾಧ್ಯ ಆಗುತ್ತಾ ಅನ್ನೋದು ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ನಾಯಕತ್ವ ಬದಲಾವಣೆಯ ವಿಚಾರದ ಮಧ್ಯದಲ್ಲಿ ಸಂಪುಟ ಪುನರ್ರಚನೆ ಆಗ್ಲಿ ಅಂತ ಸಿದ್ದರಾಮಯ್ಯನವರು ಈಗಲ್ಲ ಬಹಳ ದಿನಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಿದ್ದಾರೆ ಅಂತ. ಅದಕ್ಕೆ ಕಾಲ ಸನ್ನಿಹಿತವಾಗಿದೆಯಾ? ಯಾಕಂದ್ರೆ ಬಹಳ ಜನ ಕಾದು ಕುಳಿತಿದ್ದಾರೆ ಕಾಂಗ್ರೆಸ್ನಲ್ಲಿ ಸಚಿವರಾಗಬೇಕು ಅಂತ. ಅವರ ಆಸೆ ಈಗಲಾದ್ರೂ ಈಡೇರುತ್ತಾ ಹೇಗೆ ಅಂತ? ಖಂಡಿತ ಶ್ರುತಿ, ಏನು ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ಫೈಟ್ ಒಂದು ಕಡೆ ಆದರೆ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಜೆಟ್ ಅಧಿವೇಶನದ ನಡುವೆ ಹೈಕಮಾಂಡ್ ನಾಯಕರ ಭೇಟಿಯಾಗಿದ್ದರು. ಜೊತೆಗೆ ಅಸ್ಸಾಂ ಚುನಾವಣೆಯ ನೆಪದಲ್ಲಿ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಇದರ ಜೊತೆಗೆ ಉಪಚುನಾವಣೆ ಇರುವುದರಿಂದ ಈ ಒಂದು ಉಪಚುನಾವಣೆಯ ಬಳಿಕ ರಾಜ್ಯ ರಾಜಕೀಯದಲ್ಲಿ ಈ ಒಂದು ನಾಯಕತ್ವ ಪಾಲಿಟಿಕ್ಸ್ ಮತ್ತು ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಮುನ್ನೆಲೆಗೆ ಬರುವಂಥದ್ದು. ಪ್ರಮುಖವಾಗಿ 15ರಿಂದ 18 ಸಚಿವರಿಗೆ ಕೋಕ್ ನೀಡಲಾಗುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಪ್ರಮುಖವಾಗಿ ಹೊಸ ಶಾಸಕರು ಮತ್ತು ಹಿರಿಯ ಶಾಸಕರು, ಅದರ ನಡುವೆ 2-3 ಬಾರಿ ಗೆದ್ದ ಶಾಸಕರು ಎಲ್ಲರೂ ಕೂಡ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಅಧಿವೇಶನದಲ್ಲಿ ಕೂಡ ಈ ಒಂದು ವಿಚಾರ ಬಹಳಷ್ಟು ಸದ್ದು ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಬಹಳಷ್ಟು ಚರ್ಚೆಯನ್ನು ಶಾಸಕರು ನಡೆಸಿದ್ದಾರೆ. ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿಕೊಳ್ಳುವಂಥ ಸೂಚನೆ ಕೂಡ ಸಿಎಂ ಕೊಟ್ಟಿದ್ದಾರೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಬೇಡ, ಸಿಎಂ ವಿಚಾರಕ್ಕೆ ಒಂದು ಕ್ಲಾರಿಟಿಯನ್ನು ಕೊಡಿ ಅನ್ನುವಂಥ ಪಟ್ಟಣ ಹಿಡಿದ್ರೆ, ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರ್ರಚನೆ ಮಾಡಿದರೆ ನಾನು ಸೇರಪ್ಪ ಆಗ್ತೀನಿ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಹೀಗಾಗಿ ಬಜೆಟ್ ಅಧಿವೇಶನ ಅಂತೂ ಸಕ್ಸಸ್ ಆಗಿದೆ. ಇದರ ಬಳಿಕ ಉಪಚುನಾವಣೆಯ ಸವಾಲನ್ನು ಏನಾದರೂ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಗೆದ್ದರೆ ತಮ್ಮ ಇಬ್ಬರು ಬೇಡಿಕೆಯನ್ನು ಇಡುವಂಥದ್ದು, ಸಚಿವ ಸಂಪುಟ ಪುನರ್ರಚನೆ ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಪವರ್ ಶೇರಿಂಗ್ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಪಟ್ಟಿದ್ದಾರೆ. ಹೀಗಾಗಿ 2 ಉಪಚುನಾವಣೆಯನ್ನು ಗೆದ್ದ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಅಥವಾ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬದಲಾವಣೆ ಆಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾರ ಹೈಕಮಾಂಡ್ ನಾಯಕರು ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಜೊತೆಗೆ
ಸಚಿವರು ಆಗಬೇಕನ್ನೋ ಆಕಾಂಕ್ಷಿಗಳ ಪಟ್ಟಿ ಬಹಳಷ್ಟು ದೊಡ್ಡದಾಗಿ ಬೆಳೀತಾ ಇದೆ. ಎಲ್ಲರೂ ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿ ಪರ್ಯಟನೆ ನಡೆಸೋದಕ್ಕೆ ಕೂಡ ಮುಂದಾಗ್ತಿದ್ದಾರೆ. ಹೀಗಾಗಿ ಹೈಕಮಾಂಡ್ಗೆ ಉಪಚುನಾವಣೆ ಮತ್ತು ಬಜೆಟ್ ಅಧಿವೇಶನದ ನಡುವೆ ಪವರ್ ಶೇರಿಂಗ್ ಫೈಟ್ ಇವೆಲ್ಲವೂ ಕೂಡ ತೆಳ್ಳವಾಗಿ ಪರಿಣಮಿಸಿದ್ರು ಕೂಡ ಹೈಕಮಾಂಡ್ ನಾಯಕರ ಭೇಟಿಯಾಗುವಂಥ ಶಾಸಕರಿಗೆ ಯಾವ ರೀತಿ ವರವನ್ನು ಕೊಡ್ತಾರೆ ಹೈಕಮಾಂಡ್ ನಾಯಕರು ಅನ್ನೋದನ್ನ ಕಾದು ನೋಡಬೇಕಾಗತ್ತೆ ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.